ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಕಾಡು ಹಂದಿಗಳಿಗೆ ಹಾಕಿದ್ದ ಬಲೆಗೆ ಬಿದ್ದ ಚಿರತೆ. 3 ದಿನಗಳಿಂದ ಆಹಾರವಿಲ್ಲದೆ ನಿತ್ರಾಣ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಅರಣ್ಯಾಧಿಕಾರಿಗಳಿಂದ ತನಿಖೆ. ಕ್ರೂಸರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ. 4 ಅಯ್ಯಪ್ಪ ಮಾಲಾಧಾರಿಗಳು ಸಾವು, 7 ಮಂದಿಗೆ ಗಂಭೀರ ಗಾಯ. ಶಬರಿಮಲೆಯಿಂದ ವಾಪಸ್ಸಾಗುವಾಗ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ. ಚಿಕ್ಕಬಳ್ಳಾಪುರ ನಗರಸಭೆ ಮರು ಹರಾಜಾದ ಅಂಗಡಿಗಳನ್ನ ಖಾಲಿ ಮಾಡದೆ ಠಿಕಾಣಿ ಹೂಡಿದವರಿಗೆ ಅಂತಿಮ ಎಚ್ಚರಿಕೆ. ಖಾಲಿ ಮಾಡಿಸಲು ಹೋದ ನಗರಸಭೆ ಅಧಿಕಾರಿಗಳೊಂದಿಗೆ ಜಟಾಪಟಿ. ಕೃಷಿ ಪಂಪ್ ಸೆಟ್ಗಳಿಗೆ ಹಗಲು ವೇಳೆ 7 ಗಂಟೆ ನಿರಂತರ ವಿದ್ಯುತ್. ಸಮರ್ಪಕವಾಗಿ ವಿದ್ಯುತ್ ಪೂರೈಸುವಂತೆ ಸಚಿವ ಕೆಜೆ ಜಾರ್ಜ್ ಸೂಚನೆ. ಬಂಗಾರದಷ್ಟೇ ಭೂಮಿಗೂ ಬೆಲೆ. ಮುಂದಿನ ದಿನಗಳಲ್ಲಿ ಭೂಮಿ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ. ಯಾವ ರೈತರು ಜಮೀನು ಮಾರಾಟ ಮಾಡಬೇಡಿ. ಶಾಸಕ ಕೊತ್ತೂರು ಮಂಜುನಾಥ್. ವಾರ್ತೆಗಳ ವಿವರ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಮತ್ತು ಗುಡಿಬಂಡೆ ತಾಲೂಕು ಗಡಿ ಅರಣ್ಯದಲ್ಲಿ ಚಿರತೆಗಳ ಸಂತತಿ ಹೆಚ್ಚಾಗುತ್ತಿದೆ. ಆಗಾಗ ಕಾಡಿಂದ ನಾಡಿಗೆ ಬಂದು ಜನರ ಕಣ್ಣಿಗೆ ಕಾಣಿಸಿಕೊಂಡು ಭಯ ಉಂಟು ಮಾಡುತ್ತಿರುತ್ತದೆ. ಅರಣ್ಯ ಗಸ್ತಿನಲ್ಲಿದ್ದ ಅರಣ್ಯ ರಕ್ಷಕನಿಗೆ ಚಿರತೆಯೊಂದು ಕಾಡು ಹಂದಿಗೆ ಹಾಕಿದ್ದ ಬಲೆಗೆ ಸಿಕ್ಕಿ ಒದ್ದಾಡುತ್ತಿದ್ದನ್ನ ಗಮನಿಸಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರು ಬನ್ನೇರುಘಟ್ಟದಿಂದ ಪಶು ವೈದ್ಯರನ್ನ ಕರೆಸಿ ಚಿಕಿತ್ಸೆ ನೀಡಿದರೂ ಫಲಕಾರಿಯಾಗದೆ ಜೀವ ಬಿಟ್ಟು ಚಿರತೆಯನ್ನು ಸರ್ಕಾರಿ ಮಾರ್ಗಸೂಚಿ ಪ್ರಕಾರ ಶವ ಸಂಸ್ಕಾರ ಮಾಡಿದ ಘಟನೆ ನಡೆದಿದೆ. ಈ ದಿನ ಒಂದು ಚಿರತೆ ಸಾವನ್ನಪ್ಪಿರುವ ಬಗ್ಗೆ ನಮ್ಮ ಅರಣ್ಯ ಇಲಾಖೆಯಿಂದ DCF4 ಮತ್ತು RF4 ಚಿಕ್ಕಬಳ್ಳಾಪುರ, ಗುಡಿಬಂಡೆ ಹಾಗೂ ಗೌರಿಬಿದನೂರು ಗಡಿ ಭಾಗದ ಅರಣ್ಯ ಪ್ರದೇಶಗಳಲ್ಲಿ ಚಿರತೆಗಳು ಸಂತತಿ ಹೆಚ್ಚಾಗುತ್ತಲೇ ಇದೆ. ಆದರೆ ಎಷ್ಟು ಚಿರತೆಗಳಿವೆ ಅನ್ನೋ ಲೆಕ್ಕ ಮಾತ್ರ ಯಾವ ಅರಣ್ಯ ಅಧಿಕಾರಿಗಳ ಬಳಿಯೂ ಇಲ್ಲ. ಕಾಡು ಬಿಟ್ಟು ನಾಡಿಗೆ ಬಂದು ಜನರಿಗೆ ಕಾಣಿಸಿಕೊಂಡು ತೊಂದರೆ ಕೊಟ್ಟಾಗ ಮಾತ್ರ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಅಲ್ಲಿಯವರೆಗೂ ಯಾವ ಅಧಿಕಾರಿಯೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. 3 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕು ಕೇತನಹಳ್ಳಿ ಬಳಿ ಗೊಲ್ಲರದೊಡ್ಡಿ ಅರಣ್ಯ ಪ್ರದೇಶದಲ್ಲಿ ಗಸ್ತಿನಲ್ಲಿದ್ದ ಅರಣ್ಯ ರಕ್ಷಕ ಆಕಾಶ್ ಎನ್ನುವರಿಗೆ ಕಾಡು ಹಂದಿಗೆ ಹಾಕಿದ್ದ ಹುರುಳು ಬೋನಿಗೆ ಸಿಕ್ಕಿಕೊಂಡು ಒದ್ದಾಡುತ್ತಿದ್ದ ಚಿರತೆಯೊಂದು ಕಾಣಿಸಿಕೊಂಡಿದೆ. ಆ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ನೀಡಿದ್ದರು. ಮಾಹಿತಿ ಮೇರೆಗೆ DCF ಗಿರೀಶ್ ಮತ್ತು ACF ಶ್ರೀನಿವಾಸಪ್ಪ ಬನ್ನೇರುಘಟ್ಟದಿಂದ ಪಶು ವೈದ್ಯರನ್ನ ಕರೆಸಿ ಚಿಕಿತ್ಸೆ ಕೊಡಿಸಿದ್ರು. ಫಲಕಾರಿಯಾಗದೆ ಜೀವ ಬಿಟ್ಟಿತ್ತು. ನಂತರ ಮರಣೋತ್ತರ ಪರೀಕ್ಷೆ ನಡೆಸಿದ ಚಿಕ್ಕಬಳ್ಳಾಪುರ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ ಮತ್ತು ಪೆರೇಸಂದ್ರ ವೈದ್ಯ ಡಾಕ್ಟರ್ ಪ್ರಮೀಳಾ ಆಹಾರವಿಲ್ಲದೆ ನಿಯಂತ್ರಣಗೊಂಡು ಸತ್ತು ಹೋಗಿದೆ ಎಂಬುದನ್ನು ಖಚಿತಪಡಿಸಿದ್ರು. ಆ ನಂತರ ಅದನ್ನು ಸರ್ಕಾರಿ ಕಾನೂನು ಪ್ರಕಾರ ಅದರ ಯಾವ ಭಾಗಗಳು ಮಾನವರಿಗೆ ಸಿಗಬಾರದು ಅನ್ನೋ ಕಾರಣಕ್ಕೆ ಕಟ್ಟಿಗೆ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡಿದ್ರು. ಕೇತನಹಳ್ಳಿ ಹತ್ರ ಒಂದು ಫಾರಂ ಹತ್ರ ಅಂತ ಅವರು ಒಂದು ಅರಣ್ಯ ಇಲಾಖೆಯವರ ಮಾಹಿತಿಯಿಂದ ನನಗೆ ಗೊತ್ತಾಯಿತು. ಬಟ್ ಇದನ್ನು ನಾವು ಇದರ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಾವು ಅದೇ ಫಾರೆಸ್ಟ್ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಅದರ ಮರಣೋತ್ತರ ಪರೀಕ್ಷೆಯನ್ನು ನಾವು ಮಾಡಿರ್ತೀವಿ. ಈಗ ನಾನು ನೋಡಿದಂಗೆ ಇದು 2 ರಿಂದ 3 ವರ್ಷದ ಒಳಗಡೆ ಇರ್ತಕ್ಕಂಥ ಮರಿ ಆಗಿರೋದ್ರಿಂದ ಇದ್ರ ಜೊತೆಗೆ ಇದ್ರ ತಾಯಿ ಮತ್ತು ಇದ್ರ ಜೊತೆಗೆ ಇರ್ತಕ್ಕಂಥ ಅಕ್ಕ ತಂಗಿಯರು ಇರಬಹುದು. ಅದರಲ್ಲೇ ನಾವು ಆ್ಯಕ್ಚುಲಿ ನಾವು ಇದು ಸಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಚಿರತೆಗಳಿರ್ಬೋದು ಆ ಭಾಗದಲ್ಲಿ. ಇದು 2 ರಿಂದ 3 ವರ್ಷದ ಒಂದು ಚಿಕ್ಕ ಒಂದು ಮರಿಗಳ ಒಂದು ಸಾಲಕ್ಕೆ ಸೇರಿರೋದ್ರಿಂದ ಇದ್ರ ಜೊತೆಗಿರ್ತಕ್ಕಂಥದ್ದು ಇದ್ರ ತಾಯಿ, ಇದ್ರ ತಂದೆ, ಅದು ಫ್ಯಾಮಿಲಿ ಇರ್ಬೋದು. ಬಲೆ ಹಾಕಿರೋದಲ್ಲ, ಇದು ಹಂದಿಗಳಿಗೆ ಬಲೆ ಬರ್ದಂಗೆ ಹಾಕಿರ್ತಾರೆ. ಅದು ಆಕಸ್ಮಿಕವಾಗಿ ಹೋಗಿ ಈ ಚಿರತೆ ಮರಿ ಅದಕ್ಕೊಂದು ತಗಲಾಕೊಂಡಿದ್ರಿಂದ ಅದು ಇದಕ್ಕೊಂದು ಸಾವು ಕಾರಣ ಆಗಿದೆ. ಈ ವೇಳೆ RFO ಅಜಯ್ ಮತ್ತು ಅರಣ್ಯ ಸಿಬ್ಬಂದಿ ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಂಜು ಕವಿದಿದ್ದ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ಲಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಶಬರಿಮಲೆ ಅಯ್ಯಪ್ಪನ ದರ್ಶನ ಮುಗಿಸಿಕೊಂಡು ವಾಪಸ್ಸಾಗುತ್ತಿದ್ದ 4 ಅಯ್ಯಪ್ಪ ಮಾಲಾಧಾರಿಗಳು ಸಾವನ್ನಪ್ಪಿರುವ ದುರ್ಘಟನೆ ತುಮಕೂರು ಜಿಲ್ಲೆ ವಸಂತ ನರಸಾಪುರ ಬಳಿ ಸಂಭವಿಸಿದೆ.
ಶಬರಿಮಲೆ ಯಾತ್ರೆ ಮುಗಿಸಿ ವಾಪಸ್ಸಾಗುತ್ತಿದ್ದ ಮಾಲಾಧಾರಿಗಳಿದ್ದ ಕ್ರೂಸರ್ ವಾಹನವೊಂದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬಳಿ ನಿಂತಿದ್ದ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತ ಸಂಭವಿಸಿ 4 ಅಯ್ಯಪ್ಪ ಮಾಲಾಧಾರಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದು 7 ಜನರಿಗೆ ಗಂಭೀರ ಗಾಯವಾಗಿದೆ. ಇಂದು ಬೆಳಗಿನ ಜಾವ ಸುಮಾರು 5:30 ಸಮಯದಲ್ಲಿ ಮಂಜು ಕವಿದಿದ್ದ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ಲಾರಿ ಡಿಕ್ಕಿ ಹೊಡೆದಿದೆ. ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ಮೂಲದ 11 ಜನ ಮಾಲಾಧಾರಿಗಳು ಕ್ರೂಸರ್ ವಾಹನದಲ್ಲಿದ್ದರು. 11 ಜನರಲ್ಲಿ 4 ಮೃತಪಟ್ಟಿದ್ದು 7 ಜನರಿಗೆ ಗಂಭೀರ ಗಾಯಗಳಾಗಿದೆ ಎನ್ನಲಾಗಿದೆ. ಮೃತರನ್ನು 7 ವರ್ಷದ ಸಾಕ್ಷಿ, 45 ವರ್ಷದ ಮಾರುತಪ್ಪ, 30 ವರ್ಷದ ವೆಂಕಟೇಶ್ ಮತ್ತು 28 ವರ್ಷದ ಗವಿಸಿದ್ದಪ್ಪ ಎಂದು ಗುರುತಿಸಲಾಗಿದ್ದು, ಇವರೆಲ್ಲರೂ ಕೊಪ್ಪಳ ಜಿಲ್ಲೆಯ ಲಬುರ್ಗ ಗ್ರಾಮದ ನಿವಾಸಿಗಳು ಎಂದು ಗುರುತಿಸಲಾಗಿದೆ. ಗಾಯಗೊಂಡ 7 ಜನರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಬಗ್ಗೆ ಮಗಳನ್ನು ಕಳೆದುಕೊಂಡ ತಂದೆ ಹುಲಿಗಪ್ಪ ಕಣ್ಣೀರು ಹಾಕಿದ್ದು, 6 ವರ್ಷದ ಸಾಕ್ಷಿ, ನನ್ನ ಮಗಳು ಶಬರಿಮಲೆಗೆ 5ರಂದು ತೆರಳಿದ್ದೆವು. ದೇವರ ದರ್ಶನ ಮಾಡಿಕೊಂಡು ವಾಪಸ್ಸಾಗುತ್ತಿದ್ದೆವು. ಮಗಳು ನನ್ನ ಪಕ್ಕದಲ್ಲೇ ಮಲಗಿದ್ಲು. ಅಪಘಾತ ಹೇಗಾಯಿತು ಎಂದು ಗೊತ್ತಿಲ್ಲ. ನನ್ನ ಮಗಳು 1ನೇ ತರಗತಿ ಓದುತ್ತಿದ್ದಳು. 2ನೇ ಬಾರಿ ಶಬರಿಮಲೆಗೆ ಕರೆದೊಯ್ಯುತ್ತಿದ್ವು. ಒಳ್ಳೆಯದಾಗಲಿ ಎಂದು ದೇವರ ದರ್ಶನ ಮಾಡಿ ವಾಪಸ್ಸಾಗುತ್ತಿದ್ದೆವು. ಹೀಗಾಗಿದೆ ಎಂದು ಕಣ್ಣೀರು ಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ.ಬಿ. ಅಶೋಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ, ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸುಮಾರು ನಮಗೆ ಒಂದು 5:15ಕ್ಕೆ ಒಂದು ಮಾಹಿತಿ ಬಂದಿತ್ತು. ದಟ್ ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮುಂಭಾಗ ನ್ಯಾಷನಲ್ ಹೈವೇ ಮೇಲೆ ಒಂದು ಟ್ರಕ್ಗೆ ಹಿಂದೆಯಿಂದ ಒಂದು ಕ್ರೂಸರ್ ವೆಹಿಕಲ್ ಹೋಗಿ ಓಡಿಕೊಂಡು ಸ್ಪಾಟಲ್ಲೇ 4 ಜನ ಮೃತಪಟ್ಟಿರೋದು ಮಾಹಿತಿ ಕಂಡು ಬಂದಿತ್ತು. ಇಮಿಡಿಯೇಟಾಗಿ ನಮ್ಮ ಹೈವೇ ಮೊಬೈಲ್ ಸ್ಪಾಟಿಗೆ ಹೋಗಿದ್ದರು. ಅದಾದಮೇಲೆ ನಮ್ಮ ಲೋಕಲ್ ಪೊಲೀಸರು ನನ್ನ ಸಮೇತನೂ ಸ್ಪಾಟಿಗೆ ಹೋಗಿ ನೋಡಿದಾಗ ಲೆಫ್ಟ್ ಸೈಡ್ ಟ್ರಕ್ ಪಾರ್ಕ್ ಮಾಡಿರೋದು, ಆ ಟ್ರಕ್ಗೆ ಹೋಗಿ ಇವರು ಓಡಿಕೊಂಡು ಡೆತ್ ಆಗಿದ್ದರು. ಸೊ ಟೋಟಲ್ 11 ಜನ ಗಾಡಿಯಲ್ಲಿದ್ದರು. ಇವರೆಲ್ಲ ಕುಕ್ಕನೂರು, ಕೊಪ್ಪಲ್ ಜಿಲ್ಲೆಯ ವಾಸ್ತವ್ಯರು. ಸೊ ಇವರೆಲ್ಲ ವಾಪಸ್ ಶಬರಿಮಲೆಗೆ ಹೋಗಿ ವಾಪಸ್ಸು ಕೊಪ್ಪಲ್ ಹೋಗ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಮೋಸ್ಟ್ ಪ್ರಾಬ್ಲಿ ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದು ಡ್ರೈವರ್ ಮಲಗಿರೋದ್ರಿಂದ ಈ ಘಟನೆ ನಡೆದಿರೋದು ಅನ್ನೋದು ಕಂಡು ಬರ್ತಾ ಇದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ನಗರಸಭೆ ಅಂಗಡಿಗಳು ಮರು ಹರಾಜಾಗಿ ಸರಿಸುಮಾರು 9 ತಿಂಗಳಾಗುತ್ತಿದ್ದರೂ ಇನ್ನೂ ಹರಾಜು ಕೂಗಿದ ಮಾಲೀಕರಿಗೆ ಬೀಗದ ಕೀಲಿ ಸಿಕ್ಕಿಲ್ಲ. ಪೌರಾಡಳಿತ ನೀತಿ ನಿಯಮಗಳ ಪ್ರಕಾರ ಎಲ್ಲ ಪ್ರಕ್ರಿಯೆಗಳು ಮುಗಿದು ಅದರಂತೆ ಹಿಂದೆ ಇದ್ದ ಮಾಲೀಕರಿಗೆ ಅಂಗಡಿ ಬಿಟ್ಟುಕೊಡುವಂತೆ ನೋಟಿಸ್ ಕೊಟ್ಟಿದ್ರು. ಕೇರ್ ಮಾಡದೇ ಇದ್ದ ಅಂಗಡಿ ಮಾಲೀಕರಿಗೆ ಇಂದು ಅಂತಿಮ ಎಚ್ಚರಿಕೆ ನೀಡಿದ ಅಧಿಕಾರಿಗಳು ಕೆಲವು ಅಂಗಡಿಗಳಿಗೆ ಬೀಗ ಜಡಿದು ಸೋಮವಾರದ ಒಳಗೆ ಖಾಲಿ ಮಾಡದಿದ್ದರೆ ಜಪ್ತಿ ಮಾಡುವುದಾಗಿ ಕೊನೆಯ ವಾರ್ನ್ ಮಾಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ವಾಣಿಜ್ಯ ಅಂಗಡಿಗಳನ್ನೇ ಕೆಲವು ಪ್ರಭಾವಿಗಳು, ದಲ್ಲಾಳಿಗಳು ತಮ್ಮ ಸ್ವಂತದ ಸ್ವತ್ತೆಂದು ಮಜಾ ಮಾಡುತ್ತಾ ಕುಳಿತಿದ್ರು. 10-15 ವರ್ಷಗಳ ಕಾಲ ಅಲ್ಲೇ ಠಿಕಾಣಿ ಹೂಡಿ ಒಬ್ಬ ಮತ್ತೊಬ್ಬನಿಗೆ ಇನ್ನೊಬ್ಬ ಮತ್ತೊಬ್ಬನಿಗೆ ಮರು ಬಾಡಿಗೆಗಾಗಿ ಕೊಟ್ಟು ಸಾವಿರಾರು ರೂಪಾಯಿಗಳು ತಿಂದು ತೇಗಿದ್ದರು. ಅದನ್ನು ಕೊನೆಗಾಣಿಸಲು ಗಜೇಂದ್ರ ಅಧ್ಯಕ್ಷರಾಗಿದ್ದ ವೇಳೆ 16/4/2025 ಮತ್ತು 17ರಂದು ಎಲ್ಲ ವಾಣಿಜ್ಯ ಅಂಗಡಿಗಳನ್ನು ಸಾರಾಸಗಟಾಗಿ ಮರು ಹರಾಜು ಮಾಡಿಸಿದರು. ಅದಾದ ನಂತರ ಪೌರಾಡಳಿತ ನೀತಿ ನಿಯಮಗಳ ಪ್ರಕಾರ 8ನೇ ತಿಂಗಳಲ್ಲಿ ಸಾಮಾನ್ಯ ಸಭೆಯಲ್ಲಿ ಸ್ಥಿರೀಕರಣ ಮಾಡಲಾಗಿತ್ತು. ಅದಾದ ನಂತರ ಕೆಲವು ಅಂಗಡಿ ಹರಾಜು ವೇಳೆ ಅಕ್ರಮ ನಡೆದಿದೆ, ಮರು ಹರಾಜು ಹಾಕಿಸಬೇಕೆಂದು ಡಿಸಿಗೆ ದೂರು ಕೊಟ್ಟಿದ್ದರು. ಅದಕ್ಕೆ ತಕ್ಕ ಉತ್ತರ ನೀಡಿ 9ನೇ ತಿಂಗಳಲ್ಲಿ ಡಿಸಿ ಕಡೆಯಿಂದಲೂ ಅನುಮೋದನೆ ಪಡೆಯಲಾಗಿತ್ತು. ತದನಂತರ 1/10/2025ರಲ್ಲಿ ಹರಾಜು ಪ್ರಕ್ರಿಯೆ ಕ್ರಮಬದ್ಧವಾಗಿರುವ ಬಗ್ಗೆ ನ್ಯಾಯಾಲಯಕ್ಕೂ ಅಫಿಡವಿಟ್ ಹಾಕಿ ನ್ಯಾಯಾಲಯದಲ್ಲೂ ಹೊಸ ಬಾಡಿಗೆದಾರರಿಗೆ ಅಂಗಡಿ ಬಿಡಿಸಿಕೊಡಲು ಅನುಮತಿ ಪಡೆದು ಅಂತಿಮವಾಗಿ 16/12/2025ರಂದು ಹಳೆ ಮಾಲೀಕರಿಗೆ ಅಂಗಡಿ ಬಿಟ್ಟುಕೊಡುವಂತೆ ನೋಟಿಸ್ ಸಹ ಜಾರಿ ಮಾಡಲಾಗಿತ್ತು. ಇಷ್ಟೆಲ್ಲ ಶಿಷ್ಟಾಚಾರವನ್ನು ಪಾಲಿಸಿದ ನಗರಸಭೆ ಅಧಿಕಾರಿಗಳ ನೋಟಿಸ್ಗೂ ಕೇರ್ ಮಾಡದ ದಪ್ಪ ಚರ್ಮದ ಮಾಲೀಕರು ಅಂಗಡಿ ಬಿಟ್ಟುಕೊಡದೆ ಸತಾಯಿಸುತ್ತಿದ್ದರು. ಎಲ್ರಿಗೂ ಇಂದು ನಗರಸಭೆ PRO ಮತ್ತು RI ನೇತೃತ್ವದಲ್ಲಿ ದಾಳಿ ನಡೆಸಿ ಅಂಗಡಿ ಖಾಲಿ ಮಾಡುವಂತೆ ಒತ್ತಾಯಿಸಿದರು. ಈಗಲೂ ಕೆಲ ಮಾಲೀಕರು ನಮಗೆ ನೋಟಿಸ್ ಕೊಟ್ಟಿಲ್ಲ,
ಈಗ ಖಾಲಿ ಮಾಡಲಿಕ್ಕೆ ಆಗಲ್ಲ ಎಂದು ಜಟಾಪಟಿಗೆ ಇಳಿದಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಸಹ ಇಂದು ಸಂಜೆಯವರೆಗೂ ಸಮಯ ಕೊಟ್ಟು ಖಾಲಿ ಮಾಡಿಲ್ಲ ಎಂದರೆ ನೀವೇ ಬಲವಂತವಾಗಿ ಖಾಲಿ ಮಾಡಿಸಿ ಹರಾಜು ಕೂಗಿದ ಮಾಲೀಕರಿಗೆ ಬಿಡಿಸಿಕೊಡಿ ಎಂದು RO ಏಜಾಜ್ ಪಾಷಾಗೆ ತಿಳಿಸಿದರು. ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟ ಮೇಲೆ ಸಹ ಅವರು ಇಲ್ಲಿವರೆಗೆ ನಮಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ. ಅವರು ಖಾಲಿ ಮಾಡಿಸಿ ಅವ್ರಿಗೆಲ್ಲ ಇನ್ನೊಂದು ಸಲ ಅವ್ರಿಗೆ ತಿಳಿಸಿ ಅದು ಖಾಲಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ನಾವು. ಇವತ್ತು ಅವ್ರಿಗೆಲ್ಲ ತಿಳಿಸಿದ್ದೀವಿ ನಾವು. ಇಲ್ಲಿವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದೀವಿ, ನೀವು ನೋಟಿಸ್ ಕೊಟ್ಟರು ಸಹ ನೀವು ಖಾಲಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸ್, ಬಿಲ್ ಕಲೆಕ್ಟರ್ಸ್ ಮತ್ತು ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸೇರಿ ಬಂದು ಖಾಲಿ ಮಾಡ್ಸೋಕ್ಕೆ ತಿಳಿಸ್ತಾ ಇದ್ದೀವಿ. ಅಲ್ಲ ಖಾಲಿ ಮಾಡ್ತೀವಿ ಸರ್, ಖಂಡಿತ ನಾವು ಸಹಕಾರ ಕೊಡ್ತೀವಿ, ನಮ್ಮ ಜವಾಬ್ದಾರಿ ಅದು. ಆದರೆ ಸ್ವಲ್ಪ ಏನು ತಡ ಆಗಿದೆ, ನಾವು ಇವತ್ತು ಮಧ್ಯಾಹ್ನ ಬೆಳಗ್ಗೆ ನಾವು ಖಾಲಿ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಖಾಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ, ಸುಮಾರು ಇಬ್ಬರು ಖಾಲಿ ಮಾಡಿದ್ದಾರೆ. ಯಾರು ಖಾಲಿ ಮಾಡಲ್ಲ ಅವ್ರಿಗೆಲ್ಲ ಬೇಗ ಹಾಕ್ತೀವಿ. ಅದೇನಿದೆ ಕಾನೂನಿನಲ್ಲಿ ನಮಗೆ ಏನಿದೆ ಅವಕಾಶ ಇದೆ ಅದ್ರ ಪ್ರಕಾರ ಖಾಲಿ ಮಾಡಿಸ್ತೀವಿ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಭಯ ಆಸ್ಪತ್ರೆ ಇವರ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು. ದೀರ್ಘಕಾಲದ ಮಧುಮೇಹ ಹೊಂದಿರುವವರಲ್ಲಿ ಕಂಡುಬರುವ ನ್ಯೂರೋಪತಿ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಉಚಿತ ತಪಾಸಣಾ ಶಿಬಿರವನ್ನು 10/1/2026 ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ತಜ್ಞ ವೈದ್ಯರಿಂದ ತಪಾಸಣೆ ಶಿಬಿರವನ್ನು ಅಭಯ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ಮನವಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಾಗುತ್ತಿದ್ದು, ಬೇಸಿಗೆಯಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗದಂತೆ ಈಗಿನಿಂದಲೇ ಪೂರ್ವ ಸಿದ್ಧತೆ ಮಾಡಿಕೊಂಡು ಸಮರ್ಪಕವಾಗಿ ಸೋಲಾರ್ ವಿದ್ಯುತ್ ಬಳಸಿಕೊಂಡು ರೈತರಿಗೆ ಕೃಷಿ ಪಂಪ್ ಸೆಟ್ಗಳಿಗೆ ಹಗಲಿನಲ್ಲಿ 7 ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಪೂರೈಸುವಂತೆ ಇಂಧನ ಸಚಿವ ಜಾರ್ಜ್ KPTCLನ ಉನ್ನತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೇಸಿಗೆಯಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಬೆಸ್ಕಾಂನ ಬೆಳಕು ಭವನದಲ್ಲಿ ಶುಕ್ರವಾರ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಚಿವರು ಇಲಾಖೆ ಕೈಗೊಂಡಿರುವ ಪೂರ್ವ ಸಿದ್ಧತೆಗಳ ಬಗ್ಗೆ ಇಂಧನ ಸಚಿವ ಜಾರ್ಜ್ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಅವರು, ರಾಜ್ಯದ ಹಲವು ಭಾಗಗಳಲ್ಲಿ ಈಗಾಗಲೇ ಕುಸುಮ್ಸಿ ಯೋಜನೆಯಡಿ ಪೀಡ್ ಸೋಲರೈಸೇಷನ್ನ ಮೂಲಕ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಹಗಲು 7 ಗಂಟೆ ನಿರಂತರ ವಿದ್ಯುತ್ ಪೂರೈಸಲಾಗುತ್ತಿದೆ. ಪ್ರಸ್ತುತ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಾಗಿರುವುದರಿಂದ ಇತರ ಭಾಗಗಳಲ್ಲಿ ಕೃಷಿ ಪಂಪ್ ಸೆಟ್ಗಳಿಗೆ ಹಗಲಿನ ವೇಳೆ ನಿರಂತರ 7 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಸಚಿವ ಜಾರ್ಜ್ KPTCL ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, KPTCL ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ, ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶಿವಶಂಕರ್ ಎನ್, ಎಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕಿ ವೈಶಾಲಿ ಇನ್ನಿತರರು ಇದ್ದರು. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು. ಬಂಗಾರದಷ್ಟೇ ಭೂಮಿಗೂ ಬೆಲೆ ಇದೆ. ಮುಂದಿನ ದಿನಗಳಲ್ಲಿ ಭೂಮಿ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆಗಳಿದ್ದು ರೈತರು ಯಾರೂ ಜಮೀನು ಮಾರಾಟ ಮಾಡಬಾರದು ಎಂದು ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು. ಪೂಜೆಯನ್ನ ಜ್ಯೋತಿ ಬೆಳೆಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನಡೆಸಿದ್ದಾರೆ ನಮ್ಮೆಲ್ಲ ಗೌರವಂತ ಗಣ್ಯಮಾನ್ಯರು.
ಕೋಲಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ ಹಾಗೂ ಕೃಷಿಕ ಸಮಾಜ ವತಿಯಿಂದ ಗುರುವಾರ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಸಾವಯವ ಕೃಷಿ ಮೇಳ 2026 ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಕೊತ್ತನೂರು ಮಂಜುನಾಥ್ ಮಾತನಾಡಿ, ರೈತರನ್ನು ದೇಶದ ಟಾಪ್ ಹಾಗೂ ಸಾಹುಕಾರರು ಎಂದರೆ ತಪ್ಪಾಗಲಾರದು. ತಟ್ಟೆಯಲ್ಲಿ ಊಟವನ್ನು ಹೇಗೆ ಕಾಪಾಡಿಕೊಳ್ಳುತ್ತೇವೆಯೋ ರೈತನನ್ನು ಸಹ ಅಷ್ಟೇ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಜನ ಮುಂದೊಂದು ದಿನ ಆಹಾರಕ್ಕಾಗಿ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಜನರ ಬಳಿ ಎಷ್ಟೇ ದುಡ್ಡು ಇದ್ದರೂ ಸಹ ಕೋವಿಡ್ ಸಮಯದಲ್ಲಿ ಹುಡುಕಾಡಿದ್ದು ಊಟಕ್ಕಾಗಿ. ರೈತರು ಆಹಾರ ಉತ್ಪಾದನೆ ಮಾಡಿದ್ದರಿಂದ ಜನ ಆರೋಗ್ಯ ಕಾಪಾಡಿಕೊಂಡು ಜೀವನ ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಅದಕ್ಕಾಗಿಯೇ ರೈತರ ಬಗ್ಗೆ ಜನ ಹೆಚ್ಚು ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು. ನೋಡ್ಕೋಬೇಕು ಅಂತ ಹೇಳಿದ್ರೆ ಕೆಲವ್ರು ಏನ್ ಮಾಡ್ತಾರೆ, ರೈತರನ್ನ ಯಾವ ತರ ನೋಡ್ಕೋಬೇಕಂದ್ರೆ ನಾವು ಊಟಕ್ಕೆ ಕುತ್ಕೊಳ್ಳುವಾಗ ಎಲೆ ಇರುತ್ತೆ. ಆ ಎಲೆನ ನಾವು ನನಗೊಂದು ಕೊಡಪ್ಪ ಅಂತ ತಗೊಂಡು ಇಲ್ಲಿ ಇಟ್ಕೊಳ್ತೀವಿ. ರೈತರಿಗೆ ಆ ಗೌರವವನ್ನ ಕೊಡಬೇಕು. ಊಟ ಮಾಡಿದ ಮೇಲೆ ಆ ಎಲೆಯನ್ನ ಬಿಸಾಕದಂಗೆ ರೈತರು ನೋಡಬಾರ್ದು. ಹಂಗ ನೋಡಕ್ ಹೋದ್ರೆ ಅವ್ರಿಗೆ ಊಟನೂ ಸಿಗೋದಿಲ್ಲ. ಅಂದ್ರೆ ಆ ರೀತಿಯಲ್ಲಿ ರೈತರನ್ನ ನಾವು ಊಟ ಮಾಡುವಂತ ತಟ್ಟೆನ ಯಾವ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ತೀವೋ ರೈತರನ್ನ ಆ ರೀತಿಯಲ್ಲಿ ಕಾಪಾಡ್ಕೊಳ್ಳುವಂಥದ್ದು ಎಲ್ಲರೂ ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ನಾವು ಕರೋನಾ ಟೈಮಲ್ಲಿ ಏನು ಹುಡುಕಾಡ್ತೀವಿ, ನಾವೆಲ್ಲರೂ ಊಟಕ್ಕೋಸ್ಕರ ಹುಡುಕಾಡಿದ್ವಿ. ಆವತ್ತು ಏನಾದ್ರು ಈ ರೈತರು ಏನಾದ್ರು ಬೆಳೆದಿರುವಂತ ಬೆಳೆಗಳು ಅಕ್ಕಿ, ರಾಗಿ, ಗೋಧಿ ಇಲ್ಲ ಅಂದಿದ್ರೆ ಕೊರೋನಾದಲ್ಲಿ ಎಲ್ಲರ ಹತ್ರ ದುಡ್ಡಿದ್ದಪ್ಪ. ನನ್ನ ಹತ್ರನೂ ಮನೆಯಲ್ಲಿ ದುಡ್ಡು ಇಟ್ಕೊಂಡಿದ್ದೆ, ಏನು ಸಿಕ್ಕಿಲ್ಲ. ದುಡ್ಡು ನೋಡ್ಕೊಂಡು ಸುಮ್ಮನೆ ಕಣ್ಮುಚ್ಕೊಂಡು ಮಲ್ಕೋಬೇಕಾಗಿತ್ತು ಅಷ್ಟೇ, ಏನು ಸಿಕ್ಕಿಲ್ಲ. ಅಂದ್ರೆ ನಾಳೆ ನಮ್ಮ ಜೋಬಲ್ಲಿ 1 ಲಕ್ಷ ಇದ್ರೂ 1 ಕೆಜಿ ಅಕ್ಕಿ ಸಿಗುವಂತದ್ದು ಪರಿಸ್ಥಿತಿ ಬರುತ್ತದೆ. ಇನ್ನು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಮಣ್ಣು ಕಾಣಲು ಸಾಧ್ಯವಾಗುತ್ತಿಲ್ಲ. ಸಿಮೆಂಟ್ ರಸ್ತೆ ಕಟ್ಟಡಗಳನ್ನು ಅಷ್ಟೇ ಕಾಣಲಾಗುತ್ತಿದೆ. ರೈತರು ಯಾರು ಜಮೀನುಗಳನ್ನು ಮಾರಿಕೊಳ್ಳಬೇಡಿ. 10 ವರ್ಷಕ್ಕೊಮ್ಮೆ ಭೂಮಿ ಮಟ್ಟ ಕಡಿಮೆಯಾಗುತ್ತಾ ಸಮುದ್ರ ಜಾಸ್ತಿಯಾಗುತ್ತಿದೆ. ಆದ್ದರಿಂದ ಯಾರು ಭೂಮಿಯನ್ನು ಮಾರಾಟ ಮಾಡಬಾರದು ಎಂದು ಎಚ್ಚರಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್, ಶಾಸಕ ಕೆವೈ ನಂಜೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಟಿಎಸ್ ರಮೇಶ್, ಕೃಷಿಕ ಸಮಾಜ ಅಧ್ಯಕ್ಷ ಡಿಎಲ್ ನಾಗರಾಜ್, ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ರಾಜ್ಯ ನಿರ್ದೇಶಕ ಎಚ್ ಮಹಂತಪ್ಪ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ ಹಾಗೂ ಫರ್ನಿಚರ್ಗಳ 3 ದಿನಗಳ ಹೋಮ್ ಎಕ್ಸ್ಪೋ 2026 ವಸ್ತು ಪ್ರದರ್ಶನಕ್ಕೆ ಭರ್ಜರಿ ಚಾಲನೆ ದೊರೆಯಿತು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ ಹಾಗೂ ಫರ್ನಿಚರ್ಗಳ 3 ದಿನಗಳ ಹೋಮ್ ಎಕ್ಸ್ಪೋ 2026 ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ನಗರಸಭೆ ಆಯುಕ್ತ ಮನ್ಸೂರ್ ಹಾಲಿ, ಟರ್ಬೋ ಸ್ಟೀಲ್ ಹಿರಿಯ ವ್ಯವಸ್ಥಾಪಕ ಶಿವರುದ್ರಪ್ಪ ಹಾಗೂ ಇತರೆ ಗಣ್ಯರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಸಿವಿಲ್ ಇಂಜಿನಿಯರ್ ಪುರುಷೋತ್ತಮ್ ಅವರು ಪ್ರದರ್ಶನಕ್ಕೆ ಭೇಟಿ ನೀಡಿ ಹರ್ಷ ವ್ಯಕ್ತಪಡಿಸಿದರು. ವೇಗವಾಗಿ ಬೆಳೆಯುತ್ತಿರುವ ಚಿಕ್ಕಬಳ್ಳಾಪುರದಲ್ಲಿ ಮನೆ ನಿರ್ಮಾಣಕ್ಕೆ ಅಗತ್ಯವಿರುವ ಸಾಮಗ್ರಿಗಳ ಪ್ರದರ್ಶನದ ಜೊತೆಗೆ ಫರ್ನಿಚರ್ ಮಾರಾಟವನ್ನು ಏರ್ಪಡಿಸಿರುವುದು ಸಾರ್ವಜನಿಕರಿಗೆ ಬಹಳ ಅನುಕೂಲಕರವಾಗಿದೆ. ಗ್ರಾಹಕರು ತಮ್ಮ ಇಚ್ಛೆಯ ವಸ್ತುಗಳನ್ನು ಕೈಗೆಟುಕುವ ದರದಲ್ಲಿ ಪಡೆಯಬಹುದು ಎಂದರು. ಎಕ್ಸಿಬಿಟರ್ಸ್ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಂದೇ ರೂಫ್ ಕೆಳಗಡೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಏನೇನಿದೆ, ಆಮೇಲೆ ಇಂಟೀರಿಯರ್ ಮೆಟೀರಿಯಲ್ಸ್ ಏನೇನಿದೆ ಅದನ್ನ ಅವೈಲಬಿಲಿಟಿ, ಆಮೇಲೆ ವೆರಿ ಗುಡ್ ಪ್ರೆಸೆಂಟೇಷನ್, ವೆರಿ ಗುಡ್ ಪೀಪಲ್ ಆರ್ ಪಾರ್ಟಿಸಿಪೇಟೆಡ್ ಹಿಯರ್ ಆ್ಯಂಡ್ ಒಳ್ಳೆ ಮಾಹಿತಿ ಸಿಗುತ್ತೆ ನಮಗೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಟೈಮ್ ಇದು ಆಗ್ತಾ ಇರೋದು. ತುಂಬ ಜನ ಇದು ಫಾಸ್ಟ್ ಡೆವಲಪಿಂಗ್ ಪ್ಲೇಸ್ ಚಿಕ್ಕಬಳ್ಳಾಪುರ. ಸೊ ಅವೈಲಬಿಲಿಟಿ ಆಫ್ ಏನಪ್ಪ ಒಳ್ಳೆ ಮಾಹಿತಿ ಸಿಗ್ತಾ ಇದೆ. ವಿ ಆರ್ ವೆರಿ ಹ್ಯಾಪಿ. ಕಾರ್ಯಕ್ರಮದಲ್ಲಿ ಈವೆಂಟ್ ಆರ್ಗನೈಸರ್ ಪ್ರಕಾಶ್ ಮಾತನಾಡಿ, ಬೆಂಗಳೂರಿಗೆ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದ್ದು ಇಂತಹ ವಸ್ತು ಪ್ರದರ್ಶನಗಳ ಅವಶ್ಯಕತೆ ಇಲ್ಲಿಗೆ ಹೆಚ್ಚು ಇದೆ ಎಂದು ಹೇಳಿದರು. ಈ ವಸ್ತು ಪ್ರದರ್ಶನದಲ್ಲಿ 50ಕ್ಕೂ ಹೆಚ್ಚು ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಮಳಿಗೆಗಳನ್ನು ತೆರೆಯಲಾಗಿದ್ದು 3 ದಿನಗಳ ಕಾಲ ಸಾರ್ವಜನಿಕರಿಗೆ ತೆರೆದಿರಲಾಗಿದೆ. ಗ್ರಾಹಕರು ಮಳಿಗೆ ಮಾಲೀಕರೊಂದಿಗೆ ನೇರವಾಗಿ ವ್ಯವಹರಿಸುವ ಅವಕಾಶವಿದ್ದು ಪ್ರತಿಯೊಂದು ವಸ್ತುವಿನ ಗುಣಮಟ್ಟವನ್ನು ಪರಿಶೀಲಿಸಿ ಖರೀದಿಸಬಹುದಾಗಿದೆ.
ಈ ವೇಳೆ ನಗರಸಭೆ ಆಯುಕ್ತ ಮನ್ಸೂರ್ ಅಲಿ, SJCIT ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ DT ರಾಜು, ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಸರ್ ಡಾಕ್ಟರ್ ನಾರಾಯಣ, ನಗರಸಭೆ ಮಾಜಿ ಅಧ್ಯಕ್ಷ ಮಂಜುನಾಥ್, ರಾಮು ಫರ್ನಿಚರ್ಸ್ ಮಾಲೀಕ ರಾಮು, ರಕ್ಷಿತ್, ಭರತ್, ಪಟೇಲ್, ಸೂರಜ್, ನಿತೀಶ್, ಮೊಬೈಲ್ ಬಾಬು ಇತರರು ಭಾಗವಹಿಸಿದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೊರ ರಾಜ್ಯಗಳಿಂದ ಮಹಿಳೆಯರನ್ನು ಕರೆಸಿ ಪುರುಷರಿಗೆ ಒದಗಿಸಿ ಅಕ್ರಮವಾಗಿ ಹಣ ಗಳಿಸುತ್ತಿದ್ದ 2 ವೇಶ್ಯಾವಾಟಿಕೆ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿ 8 ಮಂದಿ ಆರೋಪಿಗಳನ್ನು ಬಂಧಿಸಿ ಬಂಧಿತರಿಂದ ನಗದು ಹಣ ಹಾಗೂ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪೊಲೀಸರಿಗೆ ದೊರೆತ ಮಾಹಿತಿ ಮೇರೆಗೆ ಮಾಲೂರು ನಗರದ ಕೋಲಾರ ರಸ್ತೆಯ ವೆಂಕಟ ಮೋಹನ್ ಬಿಲ್ಡಿಂಗ್ ಹಾಗೂ ನಟರಾಜ್ ಕಟ್ಟಡಗಳ ಮೇಲೆ ದಾಳಿ ನಡೆಸಿ ಪ್ರಕರಣಗಳನ್ನು ದಾಖಲಿಸಿ ಸ್ಥಳದಲ್ಲಿದ್ದ 2 ಮಹಿಳೆಯರನ್ನು ರಕ್ಷಿಸಿದ್ದಾರೆ. ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆರೋಪಿಗಳಾದ ವೆಂಕಟ್ ಮೋಹನ್, ದೊಡ್ಡ ಇಗ್ಲೂರು ಗ್ರಾಮದ ವೆಂಕಟರಾಯಪ್ಪ, ದೊಡ್ಡ ಸಬ್ಬೇನಹಳ್ಳಿ ಗ್ರಾಮದ ಬೈರೇಗೌಡ, ಮಾಲೂರು ನಗರದ ನಟರಾಜ್, ಕೋಲಾರ ತಾಲೂಕಿನ ಜೋಲಘಟ್ಟ ಗ್ರಾಮದ ಯಶೋದಮ್ಮ, ಬೆಂಗಳೂರಿನ ಬನಶಂಕರಿಯ ಜಮ್ಮುನ ಟೇಕಲ್ ಗ್ರಾಮದ ಮುನಿರಾಜು, ಮಾಲೂರು ನಗರದ ಕುಂಬಾರಪೇಟೆಯ ಮಾಧವಿ ವಿರುದ್ಧ ನಗರದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿ ಆರೋಪಿಗಳಿಂದ 6 ಮೊಬೈಲ್ ಫೋನ್ಗಳು, 25,000 ನಗದು ವಶಪಡಿಸಿಕೊಂಡಿದ್ದಾರೆ. ಈ ಪತ್ತೆ ಕಾರ್ಯಾಚರಣೆಯಲ್ಲಿ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸುಗ್ರಿವಾಲ್, ಅಪರ ಪೊಲೀಸ್ ಅಧೀಕ್ಷಕರುಗಳಾದ ರವಿಶಂಕರ್, ಜಗದೀಶ್ ರವರ ಮಾರ್ಗದರ್ಶನದಲ್ಲಿ ನಾಗ್ತೆ ಪೊಲೀಸ್ ಉಪಾಧೀಕ್ಷಕರು ರವರ ನೇತೃತ್ವದಲ್ಲಿ ಶ್ರೀರಾಮಪ್ಪ ಬಿ ಗುತ್ತೇರ್, ಪೊಲೀಸ್ ನಿರೀಕ್ಷಕರು ಮಾಲೂರು ಠಾಣೆ, ಸಬ್ ಇನ್ಸ್ಪೆಕ್ಟರ್ ಗೀತಮ್ಮ, ಶಾಂತಮ್ಮ ಇನ್ನಿತರರು ಭಾಗವಹಿಸಿದರು. ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವನ್ನು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸುಗ್ರಿವಾಲ್ ಶ್ಲಾಘಿಸಿದ್ದಾರೆ. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ದೇವನಹಳ್ಳಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 7ರ ಬೈಪಾಸ್ ರಸ್ತೆಯ ಪಕ್ಕದಲ್ಲಿ ಸರ್ವೆ ನಂಬರ್ 148ರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರೈತರ ಸಮುದಾಯ ಭವನ ನಿರ್ಮಾಣವಾಗಿದ್ದು, ಇದೀಗ ಬೀಗ ಮುದ್ರೆ ಬೀಳುವುದರ ಮೂಲಕ ರೈತರ ನಿದ್ದೆಗೆಡಿಸಿದೆ. ಉಚ್ಚ ನ್ಯಾಯಾಲಯದ ಆದೇಶದಂತೆ ನ್ಯಾಯಾಲಯದ ಆದೇಶ ಇಮೇಲ್ ಕಾಪಿಯನ್ನು ಸ್ಥಳೀಯ ಪುರಸಭೆಯವರು ರೈತ ಭವನಕ್ಕೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಬೀಗ ಮುದ್ರೆ ಜಡಿದಿರುವುದು ರೈತ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಆದೇಶದಲ್ಲಿ ಸರ್ವೆ ನಂಬರ್ 156ರ 2, 3ರ ಜಮೀನಿಗೂ ಹಾಗೂ ರೈತ ಭವನವಿರುವ ಸರ್ವೆ ನಂಬರ್ 148 ಜಮೀನಿಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಸಹ ಬೀಗ ಮುದ್ರೆ ಹಾಕಿರುವುದು ರೈತರಿಗೆ ಅನ್ಯಾಯವನ್ನ ಮಾಡುವ ಉದ್ದೇಶವಾಗಿದೆ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರದ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ. ಸರ್ವೆ ನಂಬರ್ 156/2, 156/3ರಲ್ಲಿ ಅಕ್ರಮ ಕಟ್ಟಡ ಇದೆ, ಅದನ್ನು ನೀವು ಬೀಗ ಮುದ್ರೆ ಹಾಕಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಆದೇಶವನ್ನು ಮಾಡಿದೆ ನ್ಯಾಯಾಲಯ. ಈಗ ಇದು ನಮ್ಮ ರೈತ ಭವನ ಇರೋದು ಸರ್ವೆ ನಂಬರ್ 148. 148ರಲ್ಲಿ ಇರ್ತಕ್ಕಂಥ ರೈತ ಭವನದ ಕಚೇರಿಗೆ ಪುರಸಭೆಯವರು ಬೀಗ ಮುದ್ರೆಯನ್ನು ಹಾಕೊಂಡು ಹೋಗಿದ್ದಾರೆ. ಆ ಪುರಸಭೆ ಮತ್ತು ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ನಿನ್ನೆಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನು ನಾಳೆ ಸಂಜೆ 2 ಗಂಟೆವರೆಗೂ ನಾವು ನೋಡ್ತೀವಿ. ಅದು ಆಗಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟವನ್ನು ಎಲ್ಲ ಕಚೇರಿಗಳ ಮುಂದೆ ಹೋಗಿ ಉಗ್ರ ಹೋರಾಟ ಮಾಡ್ತೀವಿ. ಪುರಸಭೆಗೆ ಬೀಗ ಹಾಕ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಎರವನ್ನ ಮಾಡ್ತೀವಿ ಅಂತೇಳಿ ನಾವು ಸಂದರ್ಭದಲ್ಲಿ ಹೇಳಿ. ಇದೇ ವೇಳೆ ರೈತ ಮುಖಂಡ ವೆಂಕಟನಾರಾಯಣಪ್ಪ ಹಾಗೂ ರಾಷ್ಟ್ರೀಯ ಕಿಸಾನ್ ಮೋರ್ಚಾ ಸಂಘಟನೆಯ ರಾಜ್ಯ ಸಂಚಾಲಕ ವಕೀಲ ಸಿದ್ಧಾರ್ಥ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಮಾಂಜಿನಪ್ಪ, IT ನರಸಿಂಹಪ್ಪ, ಗುರುಸ್ವಾಮಿ, ಅಂಬಿಕಾ ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. 2028ರವರೆಗೂ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುತ್ತಾರೆ. ಸದ್ಯ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ವಕ್ಫ್ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದರು. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲು ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರಕ್ಕೆ ತೆರಳುತ್ತಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಮಾರ್ಗ ಮಧ್ಯೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಕೆಲ ಕಾಲ ಮಾತುಕತೆ ನಡೆಸಿದರು.
ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಬೇಕಾದರೆ ನಮ್ಮಿಂದ ಹಾಗೂ ನಿಮ್ಮಿಂದ ಸಾಧ್ಯವಿಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಂದ ಸಾಧ್ಯ. ಹೈಕಮಾಂಡ್ ಏನು ಸೂಚನೆ ನೀಡುತ್ತದೆ ಅದನ್ನು ನಾವೆಲ್ಲರೂ ಪಾಲಿಸುತ್ತೇವೆ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ ಎಂದು ಹೇಳಿದ ಅವರು, ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ರಾಜ್ಯಗಳಿಂದಲೂ ಡಿಮ್ಯಾಂಡ್ ಇದೆ. ಚುನಾವಣೆ ನಡೆಸುವ ತಂತ್ರ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದಾಗಿ ಅವರಿಗೆ ಅಸ್ಸಾಂನ ಚುನಾವಣಾ ವೀಕ್ಷಕರಾಗಿ ಮಾಡಲಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮನೆ ಸಿದ್ದರಾಮಯ್ಯನೇ 28ವರೆಗೂ ಮುಖ್ಯಮಂತ್ರಿಯಾಗಿ ಇರ್ತಾರಂತ ನನ್ನ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇಲ್ಲ. ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡು ಆ ಥರ ಮಾಡೋಣ ಅಂತ ನಾನು ಭಾವಿಸ್ತೀನಿ. ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರು ಇಡೀ ದೇಶದಲ್ಲಿ ಎಲ್ಲ ಸ್ಟೇಟಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇದೆ. ಡಿ ಕೆ ಶಿವಕುಮಾರ್ ಅಂದರೆ ಅವ್ರಿಗೆ ಚುನಾವಣೆ ಹೆಂಗೆ ಮಾಡೋದಂತ ತಂತ್ರ ಗೊತ್ತಿದೆ ಅವ್ರಿಗೆ, ಮನೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಅವ್ರಿಗೆ ಆಸಾಮ್ಗೆ ಇನ್ಚಾರ್ಜ್ ಅಂತ ಮಾಡಿದಾರಂತ ಯಾರೋ ನನಗೂ ಅಂದರು, ಬನ್ನಿ ಆಗಿದ್ದಾರೆ ಅಂತ. ಅವ್ರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಡಿಮ್ಯಾಂಡ್ ಇದೆ. ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಬಡವರ ಬಗ್ಗೆ ಕಾಳಜಿ ವಹಿಸಿ ರಾಜ್ಯದಲ್ಲಿ 36,000 ಮನೆಗಳು ಬಡವರಿಗೆ ಕೊಟ್ಟಿದ್ದೇವೆ. ಅತಿ ಶೀಘ್ರದಲ್ಲಿ ಹುಬ್ಬಳ್ಳಿಯಲ್ಲಿ 46,000 ಮನೆಗಳನ್ನ ಕೊಡುತ್ತಿದ್ದೇವೆ. ಬಿಜೆಪಿಗೆ ಇದೆಲ್ಲ ಯಾಕೆ ಸಾಧ್ಯವಾಗಲಿಲ್ಲ, ನಾಚಿಕೆಯಾಗಬೇಕು ಅವರಿಗೆ ಎಂದು ಗುಡುಗಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಸಾದಿಕ್ ಇಂತಿಯಾ, ಚಿನ್ನಸಂದ್ರ ಏಜು, ಗೊಲ್ಲಪಲ್ಲಿ ಬಾಬು, ಮೆಹಬೂಬ್ ಸಾಬ್, ಖಾದರ್ ಕೀಜರ್, ಪರ್ವೇಜ್, ಅಕ್ಮಲ್ ಮುನ್ನಾ, ವೆಂಕಟರಮಣ ಸ್ವಾಮಿ, ಜಗದೀಶ್, ನಾಗೇಶ್, ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಹಿರಿಯ ಪ್ರೊಫೆಸರ್ BK ರವಿ ಇಂದು ಅಧಿಕಾರ ಸ್ವೀಕಾರ ಮಾಡಿದರು. ಕೋಲಾರ ನಗರದ ಹೊರವಲಯದ ಟಮಕದಲ್ಲಿರುವ BNU ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭ ಏರ್ಪಡಿಸಿದ್ದು, 4ನೇ ಕುಲಪತಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಹಿರಿಯ ಪ್ರೊಫೆಸರ್ BK ರವಿ ಈ ಹಿಂದೆ ಬೆಂಗಳೂರು ವಿವಿಯಲ್ಲಿ ಸಂವಹನದ ವಿಭಾಗದ ಮುಖ್ಯಸ್ಥರಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲ ಸಚಿವರಾಗಿ ಕೊಪ್ಪಳದ ಕುಲಪತಿಯಾಗಿದ್ದ BK ರವಿ ಮಾಧ್ಯಮ ಕ್ಷೇತ್ರದಲ್ಲಿ ಅಪಾರ ಶಿಷ್ಯ ಬಳಗ ಹೊಂದಿದ್ದಾರೆ. ಬೆಂಗಳೂರು ಉತ್ತರ ಕುಲಪತಿ ಹುದ್ದೆಗೆ ಪ್ರೊಫೆಸರ್ಗಳ ಮಧ್ಯೆ ಸಾಕಷ್ಟು ಪೈಪೋಟಿ ನಡೆದಿತ್ತು. 70ಕ್ಕೂ ಹೆಚ್ಚು ಪ್ರೊಫೆಸರ್ಗಳು ಕುಲಪತಿ ಹುದ್ದೆಯಲ್ಲಿ ರೇಸ್ನಲ್ಲಿದ್ದರು. ಇಂದು ಪ್ರಭಾರ ಕುಲಪತಿಯಾಗಿದ್ದ ಡಾಕ್ಟರ್ ಕುಮುದಾ ಅವರಿಂದ ಪ್ರೊಫೆಸರ್ BK ರವಿ ಅಧಿಕಾರ ಸ್ವೀಕಾರ ಮಾಡಿದರು. ಬೈಕ್ ಮತ್ತು ಮೊಬೈಲ್ಗಾಗಿ ಗೆಳೆಯನನ್ನು ಕೊಲೆ ಮಾಡಿದ್ದ ಟೆಂಪೋ ಚಾಲಕ 19 ವರ್ಷದ ಗಂಗರಾಜ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಹೊಸ ವರ್ಷಾಚರಣೆಯ ವೇಳೆ ಈ ಘಟನೆ ನಡೆದಿದ್ದು, ಜನವರಿ 1ರಿಂದ ಮುನಿರಾಜು ನಾಪತ್ತೆ ಪ್ರಕರಣ ದಾಖಲಾಗಿತ್ತು. ಬಳಿಕ ಆತನ ಶವ ಕೆರೆಯಲ್ಲಿ ಪತ್ತೆಯಾದಾಗ ಅಸ್ವಾಭಾವಿಕ ಮರಣದ ಕೇಸ್ ದಾಖಲಿಸಿ ತನಿಖೆ ನಡೆಸಲಾಗಿತ್ತು. ಡಿಸೆಂಬರ್ 31ರಂದು ತನ್ನ ಗೆಳೆಯ 40 ವರ್ಷದ ಮುನಿರಾಜು ಎಂಬುವರಿಗೆ ಕೊಡಿಸಿ ನರಸಾಪುರ ಕೆರೆಯಲ್ಲಿ ತಳ್ಳಿ ಕೊಲೆಗೈದು ಆತನ ಪಲ್ಸರ್ ಬೈಕ್ ಹಾಗೂ ಮೊಬೈಲ್ ಕದ್ದಿದ್ದ ಟೆಂಪೋ ಚಾಲಕ 19 ವರ್ಷದ ಗಂಗರಾಜ್ನನ್ನು ವೇಮಗಲ್ ಪೊಲೀಸರು ಬಂಧಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಡು ಹಂದಿಗಳಿಗೆ ಹಾಕಿದ್ದ ಬಲೆಗೆ ಬಿದ್ದ ಚಿರತೆ, 3 ದಿನಗಳಿಂದ ಆಹಾರವಿಲ್ಲದೆ ನಿತ್ರಾಣ ಚಿಕಿತ್ಸೆ ಫಲಕಾರಿಯಾಗದೆ ಸಾವು, ಅರಣ್ಯಾಧಿಕಾರಿಗಳಿಂದ ತನಿಖೆ.
ಕ್ರೂಸರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ, 4 ಅಯ್ಯಪ್ಪ ಮಾಲಾಧಾರಿಗಳು ಸಾವು, 7 ಮಂದಿಗೆ ಗಂಭೀರ ಗಾಯ. ಶಬರಿಮಲೆಯಿಂದ ವಾಪಸ್ಸಾಗುವಾಗ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ. ಚಿಕ್ಕಬಳ್ಳಾಪುರ ನಗರಸಭೆ ಮರು ಹರಾಜಾದ ಅಂಗಡಿಗಳನ್ನ ಖಾಲಿ ಮಾಡದೆ ಠಿಕಾಣಿ ಹೂಡಿದವರಿಗೆ ಅಂತಿಮ ಎಚ್ಚರಿಕೆ, ಖಾಲಿ ಮಾಡಿಸಲು ಹೋದ ನಗರಸಭೆ ಅಧಿಕಾರಿಗಳೊಂದಿಗೆ ಜಟಾಪಟಿ. ಕೃಷಿ ಪಂಪ್ ಸೆಟ್ಗಳಿಗೆ ಹಗಲು ವೇಳೆ 7 ಗಂಟೆ ನಿರಂತರ ವಿದ್ಯುತ್, ಸಮರ್ಪಕವಾಗಿ ವಿದ್ಯುತ್ ಪೂರೈಸುವಂತೆ ಸಚಿವ ಕೆಜೆ ಜಾರ್ಜ್ ಸೂಚನೆ. ಬಂಗಾರದಷ್ಟೇ ಭೂಮಿಗೂ ಬೆಲೆ, ಮುಂದಿನ ದಿನಗಳಲ್ಲಿ ಭೂಮಿ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ, ಯಾವ ರೈತರು ಜಮೀನು ಮಾರಾಟ ಮಾಡಬೇಡಿ, ಶಾಸಕ ಕೊತ್ತೂರು ಮಂಜುನಾಥ್. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.